ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪುತ್ತು ಚೋನು ಚಾನಲ್. ಸೊ ಎಲ್ಲರೂ ಹೆಂಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂತೀನಿ. ಏನು ವಿಡಿಯೋ ಇದು ಅಂತ ಹೇಳಿದ್ರೆ, ತುಂಬಾ ದಿನ ಆದ್ಮೇಲೆ ಕ್ರಿಕೆಟ್ ಅಪ್ಡೇಟ್ ತಗೊಂಡು ಬಂದಿದ್ದೀನಿ. ಸೊ ಏನಪ್ಪ, IPL ನಡೀತಿದೆ, ಆದರೂ ಕ್ರಿಕೆಟ್ ಬಗ್ಗೆ ಏನು ಅಪ್ಡೇಟ್ಸ್ ಕೊಡ್ತಿರ್ಲಿಲ್ಲ. ಬಟ್ ಇವಾಗ ಏನು ಕ್ರಿಕೆಟ್ ಅಪ್ಡೇಟ್ ಅಂತ ಕೇಳ್ತಿದ್ರೆ, ಸೊ ದಯವಿಟ್ಟು ತಿಳ್ಕೊಳ್ಳಿ, ನಾನು IPLಗೆ ಅಷ್ಟೊಂದು ಇಂಟ್ರೆಸ್ಟೆಡ್ ಇಲ್ಲ. ಬಿಕಾಸ್ ಅದು ಫ್ರಾಂಚೈಸಿ ಗೇಮು, ನಮ್ಮ ಇಂಡಿಯಾ ಪ್ಲೇಯರ್ಸ್ ಅಲ್ಲೇ ಏನಲ್ವಾ ಹೊಡೆದಾಟ. ಸೊ ಅದಕ್ಕೆ ಅದ್ರ ಬಗ್ಗೆ ಅಪ್ಡೇಟ್ ಕೊಡಲ್ಲ ನಾನು. ನಾರ್ಮಲ್ ಆಗಿ ನಮ್ಮ ಇಂಡಿಯಾದವರು ಬೇರೆ ಯಾವುದಾದ್ರೂ ಕಂಟ್ರಿ ಮೇಲೆ ಆಡ್ತಾ ಇದ್ರೆ, ಬೇರೆ ವರ್ಲ್ಡ್ ಕಪ್ಪು ಇಲ್ಲ ಅಂತ ಹೇಳಿದ್ರೆ ಇನ್ನು ಟ್ರೈ ಸೀರೀಸು, ಇನ್ನು ಬೇರೆ ಲೀಗ್ ಮ್ಯಾಚಸ್ಸು, ಕೌಂಟಿ ಮ್ಯಾಚಸ್ಸು ಈ ಥರದ್ದೆಲ್ಲ ಆಡ್ತಾ ಇದ್ರೆ ಅದ್ರ ಬಗ್ಗೆ ಖಂಡಿತ ಅಪ್ಡೇಟ್ ಕೊಡ್ತೀನಿ. ಸೊ ಅದನ್ನೆಲ್ಲ ಬಿಡಿ, ಇವಾಗ ಏನು ಅಪ್ಡೇಟ್ ತೊಗೊಂಬಂದಿದ್ದೀನಿ ಅಂತ ಹೇಳಿದ್ರೆ ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ. ಇಂಡಿಯಾ T20 ವರ್ಲ್ಡ್ ಕಪ್ ಸ್ಕ್ವಾಡ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಇವತ್ತು ಲೇಟೆಸ್ಟ್ ಆಗಿ ಇವಾಗ ಜಸ್ಟ್ ಅಪ್ಡೇಟ್ ನೋಡಿಕೊಂಡು ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂತ ನೋಡ್ಕೊಂಡು ಬಂದೆ. ಯಾಕೆ ನಿಮಗೆ ಅಪ್ಡೇಟ್ ಕೊಡಬಾರ್ದು, ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂತ ತಿಳಿಸೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಬನ್ನಿ, ಇವಾಗ T20 ಸ್ಕ್ವಾಡ್ ಹೆಂಗಿದೆ ಅಂತ ನೋಡಿದ್ರೆ, ರೋಹಿತ್ ಶರ್ಮಾ ಇದು ಮುಂಚೆನೇ ಅನೌನ್ಸ್ ಆಗೋಗಿತ್ತು. ಸೊ ಇದೊಂಥರ ಪ್ರೀ ಅನೌನ್ಸ್ಮೆಂಟ್ ಅಂತಾನೆ ಹೇಳ್ಬೋದು. ಮುಂಚೆನೇ BCCI ಮತ್ತು ಡಿಸಿಷನ್ ತೊಗೊಂಡಿತ್ತು, ರೋಹಿತ್ ಶರ್ಮಾನೇ ನೆಕ್ಸ್ಟ್ ವರ್ಲ್ಡ್ ಕಪ್ಗೆ ಕ್ಯಾಪ್ಟನ್ ಆಗಿರ್ತಾರೆ ಬರುವಂಥ T20 ವರ್ಲ್ಡ್ ಕಪ್ಗೆ ಅಂದ್ಬಿಟ್ಟು. ಸೊ ಇದರಲ್ಲಿ ಏನೂ ಚೇಂಜಸ್ ಇರಲಿಲ್ಲ. ಸೊ ಆಮೇಲೆ ಯಾರ್ಯಾರು ಸೆಲೆಕ್ಟ್ ಆಗ್ತಾರೆ ಅನ್ನೋದು ಬಿಗ್ ಕ್ವಶನ್ ಆಗಿತ್ತು. ಸೊ ಇವಾಗ ಅನೌನ್ಸ್ ಆಗಿದೆ. ಸೊ ಪ್ಲೇಯರ್ಸ್ ಬಗ್ಗೆ ನೋಡೋಕೆ ಹೋದರೆ, ರೋಹಿತ್ ಶರ್ಮಾ ಇದ್ದಾರೆ, ಅವರು ಕ್ಯಾಪ್ಟನ್ನು. ಅಫ್ಕೋರ್ಸ್ ಹಾರ್ದಿಕ್ ಪಾಂಡ್ಯನ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಒನ್ ಬೈ ಒನ್ ಪ್ಲೇಯರ್ನ ಸ್ವಲ್ಪ ಡಿಸ್ಕ್ರೈಬ್ ಮಾಡ್ತಾ ಹೋಗೋಣ, ಇವ್ರದ್ದು ಯಾವ ಥರ ರೋಲ್ ಅಂದ್ಬಿಟ್ಟು. ಸೊ ಹಾರ್ದಿಕ್ ಪಾಂಡ್ಯ ಇದ್ದಾರೆ, ಅವರು ವಾಯ್ಸ್ ಕ್ಯಾಪ್ಟನ್ನು. ಸೊ ನಿಮ್ಗೆಲ್ಲ ಅನ್ಸ್ಬೋದು ಹಾರ್ದಿಕ್ ಪಾಂಡ್ಯ ಇವಾಗ ರೀಸೆಂಟಾಗಿ IPL ಪರ್ಫಾರ್ಮ್ ಮಾಡ್ತಾ ಇಲ್ಲ. ಸೊ ಓಕೆ ಇದೆ ಪರ್ಫಾರ್ಮೆನ್ಸು, ಬಟ್ ಏನಕ್ಕೆ ಸೆಲೆಕ್ಟ್ ಆದರು ಅಂತ ಹೇಳಿದ್ರೆ, ಇದು ಡಿಸಿಷನ್ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಒಂದು IPL ಗೇಮಿಂದ ಇವ್ರದ್ದು ಪರ್ಫಾರ್ಮೆನ್ಸ್ ಆಗಲಿ ಫಾರ್ಮ್ ಆಗಲಿ ಡಿಸೈಡ್ ಆಗಲ್ಲ ಅಂತ BCCI ಅವರು ಥಿಂಕ್ ಮಾಡೋದು. ಸೊ ಹೆಂಗೆ ಥಿಂಕ್ ಮಾಡ್ತಾರೆ ಅಂತ ಹೇಳಿದ್ರೆ, ಓವರ್ ಆಲ್ ಅವ್ರದ್ದು T20 ಇಂಟರ್ನ್ಯಾಷನಲ್ ಗೇಮ್ಸ್ಗಳಲ್ಲಿ ಯಾವ ಥರ ರೆಕಾರ್ಡ್ ಇದೆ, ಸ್ಟ್ರೈಕ್ ರೇಟ್ ಹೆಂಗೆ ಮೇಂಟೈನ್ ಮಾಡಿದ್ದಾರೆ, ಯಾವ್ಯಾವ ಸಿಚುವೇಶನ್ಸಲ್ಲಿ ಆಡ್ತಾರೆ ಅನ್ನೋದೆಲ್ಲ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಆ ಕ್ಯಾಲ್ಕುಲೇಷನಲ್ಲಿ ನನ್ನ ಪ್ರಕಾರ ಹಾರ್ದಿಕ್ ಪಾಂಡ್ಯ ಸೆಲೆಕ್ಟ್ ಆಗಿರ್ತಾರೆ. ಅದು ಬೇರೆ ಟೀಮ್ ಇಂಡಿಯಾದು ವಾಯ್ಸ್ ಕ್ಯಾಪ್ಟನ್ನು. ತುಂಬ ಗೇಮ್ಸ್ಗಳಲ್ಲಿ T20 ಮ್ಯಾಚಸ್ಗಳಲ್ಲಿ ಕೂಡ ಕ್ಯಾಪ್ಟನ್ ಆಗಿ ಕೂಡ ಅವರು ರೋಲ್ನ ನಿಭಾಯಿಸಿದ್ದಾರೆ. ಸೊ ಹಾರ್ದಿಕ್ ಪಾಂಡ್ಯ ವಾಯ್ಸ್ ಕ್ಯಾಪ್ಟನ್ನು. ಅದಾದಮೇಲೆ ನಮ್ಮ ಕಿಂಗ್ ಕೊಹ್ಲಿ, ವಿರಾಟ್ ಕೊಹ್ಲಿ ಇದ್ದೇ ಇರ್ತಾರೆ. ಬಿಕಾಸ್ IPL ಆಗಿರಲಿ ಯಾವುದೇ ಆಗಿರಲಿ ಪರ್ಫಾರ್ಮೆನ್ಸ್ಗೆ ಮಾತ್ರ ಯಾವುದೇ ರೀತಿ ಅವರಿಂದ ಕಡಿಮೆ ಅಂತ ಇರಲ್ಲ. ಸೊ ಎವ್ರಿ ಟೈಮ್ ಬೆಟರ್ ಪರ್ಫಾರ್ಮೆನ್ಸ್ ಇದ್ದೇ ಇರುತ್ತೆ ಅವ್ರ ಕಡೆಯಿಂದ. ಸೊ ವಿರಾಟ್ ಕೊಹ್ಲಿ ಇದ್ದಾರೆ. ಸೊ ಇಲ್ಲಿ ಇನ್ನೊಬ್ರು ಯಶಸ್ವಿ ಜೈಸ್ವಾಲ್ ಸೆಲೆಕ್ಟ್ ಆಗಿರೋದು. ಸೊ ಆ ಓಪನಿಂಗ್ ಪೇರು ರೋಹಿತ್ ಶರ್ಮಾ ಜೊತೆ ಯಾರು ಮಾಡ್ತಾರೆ ಅಂತ ತುಂಬ ಕ್ವಶನ್ ಇತ್ತು. ಸೊ ಈ ಕ್ವಶನ್ಗೆ ಇವಾಗ ಆನ್ಸರ್ ಸಿಕ್ಕಿದೆ ಅನ್ಕೊತೀನಿ. ತುಂಬ ಜನ ಇಶಾನ್ ಕಿಶನ್ ಆಗ್ಬೋದು, ಇಲ್ಲ ಅಂತ ಹೇಳಿದ್ರೆ ಇನ್ನು ಬೇರೆ ಪ್ಲೇಯರ್ಸ್ ಎಲ್ಲ ಇದ್ದಾರೆ, ಶುಭ್ಮನ್ ಗಿಲ್ ಆಗ್ಬೋದು ಅಂತ ತಿಳ್ಕೊಂಡಿದ್ರು. ಸೊ ಇಲ್ಲ, ಯಶಸ್ವಿ ಜೈಸ್ವಾಲ್ಗೆ ಚಾನ್ಸ್ ಕೊಟ್ಟಿದ್ದಾರೆ. ಸೊ ಮೋಸ್ಟ್ ಪ್ರಾಬಬ್ಲಿ ಅವ್ರು ರೋಹಿತ್ ಜೊತೆ ಓಪನ್ ಮಾಡ್ತಾರೆ. ಇನ್ನು ಶುಭ್ಮನ್ ಗಿಲ್ಗೆ ಯಾಕೆ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಿದ್ರೆ, ಅವ್ರದ್ದು ಲೇಟೆಸ್ಟಾಗಿ ಪರ್ಫಾರ್ಮೆನ್ಸನ್ನು ಅಷ್ಟು ಬರ್ತಾ ಇಲ್ಲ. ಕಂಪೇರ್ ಮಾಡಿರ್ತಾರೆ IPL ಗೇಮ್ನ, ಅವ್ರು ಕಂಪ್ಲೀಟ್ ಪರ್ಫಾರ್ಮೆನ್ಸ್ ಕ್ಯಾಲ್ಕುಲೇಷನ್ ತಗೊಳ್ಳದೇ ಇದ್ರೂ ಒಂದು ಲೆವೆಲ್ಗೆ ಒಂದು ಕ್ಯಾಲ್ಕುಲೇಷನ್ ಅಂತೂ ನಡೆಯುತ್ತೆ. ಯಾವ ಕರೆಂಟ್ ಫಾರ್ಮ್ನು ಡಿಸೈಡ್ ಮಾಡಿದ್ದಾರೆ. ಮುಂದೆ ಹೋಗ್ತಾ ಇನ್ನೊಬ್ರು ಪ್ಲೇಯರ್ ಸೆಲೆಕ್ಟ್ ಆಗಿದ್ದಾರೆ, ಅವ್ರ ಬಗ್ಗೆ ಮಾತಾಡ್ತೀನಿ. ತುಂಬ ಡಿಸ್ಕಷನ್ ಆಗುತ್ತೆ ಇದ್ರ ಬಗ್ಗೆ. ಸೊ ಎಲ್ಲರೂ ಡಿಸ್ಕಸ್ ಮಾಡೇ ಮಾಡ್ತಾರೆ. ಸೊ ಯಶಸ್ವಿ ಜೈಸ್ವಾಲ್, ಅದಾದಮೇಲೆ ಸೂರ್ಯಕುಮಾರ್ ಯಾದವ್, ಇವ್ರ ಬಗ್ಗೆ ಕ್ವಶನೇ ಇಲ್ಲ. ಇವರೆಲ್ಲ ಫಿಕ್ಸ್ಡ್ ಪ್ಲೇಯರ್ಸ್, ಇವರೆಲ್ಲ ಇದ್ದೇ ಇರ್ತಾರೆ. T20 ಅಂತ ಬಂದಾಗ ಕಿಂಗ್ ಮೇಕರ್ಸ್ ಇವರೆಲ್ಲ ಬೇಕೇ ಬೇಕು. ಆಮೇಲೆ ರಿಷಬ್ ಪಂತ್, ಆ್ಯಕ್ಚುಲಿ ರಿಷಬ್ ಪಂತ್ ಬಂದ್ಬಿಟ್ಟು ಒಳ್ಳೆ ಕಂಬ್ಯಾಕ್ ಅಂತಲೇ ಹೇಳ್ಬೋದು. ಪಾಪ ಆ ಮನುಷ್ಯ ಒಂದೂವರೆ ವರ್ಷದಿಂದ ಯಾವುದು ಇಂಟರ್ನ್ಯಾಷನಲ್ ಗೇಮ್ಸು ಆಡಿಲ್ಲ. ಆಮೇಲೆ ಇವಾಗ IPLನಲ್ಲೇ ಅವ್ರು ಕಂಬ್ಯಾಕ್ ಮಾಡಿರೋದು. ಬಿಕಾಸ್ ನಿಮಗೆಲ್ಲ ಗೊತ್ತಿರುತ್ತೆ, ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು. ಅದಾದಮೇಲೆ ಯಾವುದು ಗೇಮ್ ಆಡಿಲ್ಲ. ಆಮೇಲೆ ಅವರು ಕರೆಂಟಾಗಿ NCAನಲ್ಲಿ ಟ್ರೈನಿಂಗ್ ಮಾಡ್ತಾಯಿದ್ರು, ಲೈಕ್ ಫಿಟ್ನೆಸ್ ಟ್ರೈನಿಂಗು. ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು IPLಲ್ಲಿ ಬಂದು ಒಳ್ಳೆ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ನಾಟ್ ಬಿಕಾಸ್ ಆಫ್ IPL ಅವ್ರು ಸೆಲೆಕ್ಟ್ ಆಗಿರೋದು ಫಾರ್ಮ್ ಇದೆ ಅಂದ್ಬಿಟ್ಟು, ಹಿ ನೋಸ್ ಹೌ ಟು ಪ್ಲೇ ಇನ್ ಆಲ್ ದ ಸಿಚುವೇಶನ್ಸ್. ಯಾವ ಥರ ಗೇಮ್ಸು, ಯಾವ ಥರ ಸಿಚುವೇಶನಲ್ಲಿ ಆಡಬೇಕು ನಿಮಗೆ ಗೊತ್ತಿರುತ್ತೆ, ಯಾವ್ಯಾವ ಥರ ವಿನ್ ಮಾಡಿಸ್ಕೊಟ್ಟಿದ್ದಾರೆ ಅಂತ. ಅಫ್ಕೋರ್ಸ್ ಹಿ ಗಾಟ್ ಸೆಲೆಕ್ಟೆಡ್. ಆಮೇಲೆ ಬಂದುಬಿಟ್ಟು ವಿಕೆಟ್ ಕೀಪರ್ ಇವಾಗ ರಿಷಬ್ ಪಂತ್ ಆಯಿತು. ಆಮೇಲೆ ಸಂಜು ಸ್ಯಾಮ್ಸನ್. ಸೊ ಇಲ್ಲೇ ಒಂದು ಕ್ವಶನ್ ಇದ್ದಿದ್ದು, ಈ ಪ್ಲೇಸಲ್ಲಿ KL ರಾಹುಲ್ ಏನಾದರೂ ಸೆಲೆಕ್ಟ್ ಆಗಬೇಕಿತ್ತಾ? KL ರಾಹುಲ್ ಯಾಕಾಗಿಲ್ಲ ಸೆಲೆಕ್ಟು?
ಸಂಜು ಸ್ಯಾಮ್ಸನ್ ಪ್ಲೇಸಲ್ಲಿ. ಸೊ IPL ಎಲ್ಲಾನು ಡಿಸೈಡ್ ಮಾಡುತ್ತಾ ಅನ್ನೋದು ಒಂದು ಕ್ವಶನ್ ಬರುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ IPL ನೋಡ್ಬಿಟ್ಟು ಯಾರು ಡಿಸೈಡ್ ಮಾಡಲ್ಲ IPL ಗೇಮ್ಸ್ನ ಅಂದ್ಬಿಟ್ಟು. ಬಟ್ ಸಂಜು ಸ್ಯಾಮ್ಸನ್ ಮತ್ತು KL ರಾಹುಲ್ ಕೇಸಸ್ಸಲ್ಲಿ ನನಗೆ ಯಾಕೋ IPL ಡಿಸಿಷನ್ನೇ ಫೈನಲ್ ಆಗಿದೆ ಅನಿಸುತ್ತೆ. ಬಿಕಾಸ್ ಸಂಜು ಸ್ಯಾಮ್ಸನ್ IPLನಲ್ಲಿ ಲೇಟೆಸ್ಟ್ ಆಗಿ ಸೂಪರಾಗಿ ಆಡ್ತಾ ಇದ್ದಾರೆ, ಮೆಚ್ಯೂರ್ಡ್ ಕ್ರಿಕೆಟರ್ ಆಗಿದ್ದಾರೆ. ಮುಂಚೆ ಎಲ್ಲ IPL ಗೇಮ್ಸ್ಗಳಲ್ಲಿ ಸಂಜು ಸ್ಯಾಮ್ಸನ್ ಸ್ಟಾರ್ಟಿಂಗ್ ಬರೋರು, ಒಂದು 2-3 ಮ್ಯಾಚ್ ಚೆನ್ನಾಗಿ ಆಡೋರು, ಆಮೇಲೆ ಅವ್ರ ಪರ್ಫಾರ್ಮೆನ್ಸ್ ಕಳೆದೇ ಹೋಗ್ಬಿಡ್ತಿದ್ರು, ಲೈಕ್ ಅವ್ರ ಪರ್ಫಾರ್ಮೆನ್ಸೇ ಇರ್ತಿರ್ಲಿಲ್ಲ. ಬಟ್ ಈ ಸೀಸನ್ ನೋಡ್ತಾ ಇದೆ, ಈಚ್ ಆ್ಯಂಡ್ ಎವ್ರಿ ಗೇಮ್ ಹಿ ಹ್ಯಾಸ್ ಟೇಕನ್ ಇಟ್ ವೆರಿ ಸೀರಿಯಸ್ಲಿ ಮತ್ತು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಆ ಕೇಸಲ್ಲಿ ನೋಡೋಕೆ ಹೋದರೆ KL ರಾಹುಲ್ದು ಸ್ಟ್ರೈಕ್ ರೇಟ್ ಇಲ್ಲ, ಪರ್ಫಾರ್ಮೆನ್ಸು ಸಂಜು ಸ್ಯಾಮ್ಸನ್ ಕಂಪೇರ್ ಮಾಡಿದ್ರೆ ಕಡಿಮೆ ಇದೆ. ಸೊ ಮೇ ಬಿ ಆ ರೀಸನ್ಗೆ ಸಂಜು ಸ್ಯಾಮ್ಸನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ KL ರಾಹುಲ್ ಫ್ಯಾನ್ಸ್ಗೆ, ಇವನ್ ನನಗೂ ಕೂಡ ತುಂಬ ಬೇಜಾರಾಗುತ್ತೆ, ಕರ್ನಾಟಕದಿಂದ ರೆಪ್ರೆಸೆಂಟ್ ಮಾಡೋಕ್ಕೆ ಒಬ್ಬರು ಪ್ಲೇಯರ್ ಇಲ್ಲ ಅಂದ್ಬಿಟ್ಟು ವರ್ಲ್ಡ್ ಕಪ್ಪಲ್ಲಿ. ಬಟ್ ಇಟ್ಸ್ ಓಕೆ, ಇಂಡಿಯಾ ಅಂತ ನೋಡೋಣ. RCB ಇಂದನೇ 2-3 ಜನ ಪ್ಲೇಯರ್ಸ್ ಇದ್ದಾರೆ, ಅವ್ರನ್ನೇ ಕರ್ನಾಟಕ ಪ್ಲೇಯರ್ ಅಂತ ತಿಳ್ಕೊಳ್ಳೋಣ. ಬಟ್ KL ರಾಹುಲ್ದು ಓವರ್ ಆಲ್ ಸ್ಟ್ರೈಕ್ ರೇಟು ಪರ್ಫಾರ್ಮೆನ್ಸು ನೋಡಿದ್ರೆ ಹೀ ಶುಡ್ ಹ್ಯಾವ್ ಬೀನ್ ದೇರ್ ಇನ್ ದ ಟೀಮ್. ಬಟ್ ಇಲ್ಲಿ ಯಾಕೋ ಏನೋಪ್ಪ ಸಂಜು ಸ್ಯಾಮ್ಸನ್ ಕರೆಂಟ್ ಫಾರ್ಮ್ನ ಕನ್ಸಿಡರ್ ಮಾಡಿ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅದಾದಮೇಲೆ ಶಿವಮ್ ದುಬೆ ಇದ್ದಾರೆ, ಅಫ್ಕೋರ್ಸ್ ಒಳ್ಳೆ ಆಲ್ರೌಂಡ್ರು. ರವೀಂದ್ರ ಜಡೇಜಾ ಬೇಕೇ ಬೇಕು ಟೀಮ್ಗೆ. ಅಕ್ಷರ್ ಪಟೇಲ್ ಇದ್ದಾರೆ. ಸೊ ಪರ್ಫಾರ್ಮೆನ್ಸು ಚೆನ್ನಾಗಿದೆ. ಒಂದು ಡೌನ್ ದ ಆರ್ಡ್ರಲ್ಲಿ ಬಂದುಬಿಟ್ಟು ಒಂದು 10-20 ರನ್ಗೆ ಬಂದುಬಿಟ್ಟು ಹೊಡಿಯೋಕ್ಕೆ ಏನು ಕೊರತೆ ಇಲ್ಲ ಮನುಷ್ಯ. ಅಕ್ಷರ್ ಪಟೇಲ್ ಚೆನ್ನಾಗಿ ಆಡ್ತಾರೆ. ಅದಾದಮೇಲೆ ಕುಲ್ದೀಪ್ ಯಾದವ್, ಆಮೇಲೆ ನಮ್ಮ ಯುಜ್ವೇಂದ್ರ ಚಹಲ್ ಅವ್ರು ಬೇಕೇ ಬೇಕು. ಪಾಪ ಅವರು ಲಾಸ್ಟ್ ವರ್ಲ್ಡ್ ಕಪ್ಪಲ್ಲಿ ಮಿಸ್ಔಟ್ ಆಗೋದ್ರು, ಹೆಂಗೋ ಗೊತ್ತಿಲ್ಲ, ಸೆಲೆಕ್ಟ್ ಆಗಿರಲಿಲ್ಲ, ತುಂಬ ಬೇಜಾರು ಮಾಡ್ಕೊಂಡಿದ್ರು. ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಆದ್ರೂ ಸೆಲೆಕ್ಟ್ ಆಗಿರಲಿಲ್ಲ. ಬಟ್ ಈ ಸಲ ಹಂಗೆ ಮಾಡಿಲ್ಲ. ರೋಹಿತ್ ಶರ್ಮಾನು ಜಾಯ್ನ್ ಆಗಿರ್ತಾರೆ ಕಮಿಟಿಯವ್ರ ಜೊತೆ ಸೆಲೆಕ್ಟ್ ಮಾಡಬೇಕಾದ್ರೆ. ಸೊ ಅವರು ಸೆಲೆಕ್ಟ್ ಮಾಡ್ಕೊಂಡಿರೋದು ಚಹಲ್ನ. ಆಮೇಲೆ ಹರ್ಷದೀಪ್ ಸಿಂಗ್ ಮತ್ತು ಡೌನ್ ಆರ್ಡ್ರಲ್ಲಿ ಬೌಲರ್ಸ್ ಅಂತ ಹೇಳಿದ್ರೆ ಹರ್ಷದೀಪ್ ಸಿಂಗ್, ಬುಮ್ರಾ ಮತ್ತು ಸಿರಾಜು ಒಂಥರ ಫಿಕ್ಸ್ ಆಗಿತ್ತು. ಬಿಕಾಸ್ ಮೊಹಮ್ಮದ್ ಶಮಿ ಇವಾಗ ಕರೆಂಟಾಗಿ ಅವ್ರು ಇಂಜೂರ್ಡ್ ಆಗಿರೋದ್ರಿಂದ, ಅವ್ರು ಇನ್ನೂ ಕಾಲು ಕರೆಕ್ಟಾಗಿಲ್ಲ ಅನಿಸುತ್ತೆ. ಸೊ ಇಂಜೂರ್ಡ್ ಇರೋದ್ರಿಂದ ಸಿರಾಜು ಫಿಕ್ಸ್ಡು. ಬಿಕಾಸ್ RCBಲಿ ಹೊಡ್ಸ್ಕೊತ ಇರ್ಬೋದು ಸಿರಾಜು, ಬಟ್ ಹೀಸ್ ಅ ಮೆಚ್ಯೂರ್ಡ್ ಬೌಲರು. ಅವ್ರಿಗೆ ಯಾವ ಸಿಚುವೇಷನಲ್ಲಿ ಹಿಂಗೆ ಮಾಡ್ಬೇಕಂತ ಗೊತ್ತು. ಇಲ್ಲಿ ಹರ್ಷದೀಪ್ ಸಿಂಗ್ಗೆ ಚಾನ್ಸ್ ಕೊಟ್ಟಿರೋದು ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಎಲ್ಲ ರೈಟ್ ಆರ್ಮ್ ಫೇಸರ್ಸ್ನ ಇಟ್ಕೊಂಡು ಬೌಲಿಂಗ್ ಮಾಡಿದ್ರೆ ಅಪೋಸಿಟ್ ಟೀಮ್ಗೆ ಈಸಿಯಾಗಿ ಬಿಡುತ್ತೆ. ಒಂದು ಲೆಫ್ಟ್ ಆರ್ಮ್ ಪೇಸರ್ ಬೇಕೇ ಬೇಕು ಯಾವುದೇ ಟೀಮಲ್ಲಿ ಆಗಿದ್ರು. ಸೊ ಆ ಪ್ಲೇಸು ಹರ್ಷದೀಪ್ ಸಿಂಗ್ಗೆ ಸಿಕ್ಕಿದೆ ಅಂತ ಹೇಳ್ಬೋದು. ಅದಾದಮೇಲೆ ಸೊ ಇಷ್ಟು ಜನ ನಮ್ಮದು ಪ್ಲೇಯರ್ಸು ಸ್ಕ್ವಾಡ್ ಅಂತ ಹೇಳ್ಬೋದು. ಸೊ ಇದಾದಮೇಲೆ ರಿಸರ್ವ್ಡ್ ಪ್ಲೇಯರ್ಸ್ ಅಂತ ಸ್ವಲ್ಪ ಜನರನ್ನ ಸೆಲೆಕ್ಟ್ ಮಾಡಿರ್ತಾರೆ. ಇದು ಏನಕ್ಕಪ್ಪ ಅಂತ ಹೇಳಿದ್ರೆ, ಸಪೋಸ್ ಇವಾಗ 1 ಮಂತಿನ ಗೇಮ್ಗೆ ಜೂನಲ್ಲೇನೋ ಸ್ಟಾರ್ಟ್ ಆಗುತ್ತೆ ವರ್ಲ್ಡ್ ಕಪ್ಪು. ಸೊ ಓಕೆ, ಸಪೋಸ್ ಯಾರಿಗಾದ್ರೂ ಮಿಡ್ಲಲ್ಲಿ ಇಂಜೂರ್ಡ್ ಆದರೆ, ರೂಲ್ಡ್ ಔಟ್ ಆದರೆ, ಸೊ ಅವ್ರನ್ನ ರೀಪ್ಲೇಸ್ ಮಾಡೋಕ್ಕೆ ಕೆಲವೊಂದು ಪ್ಲೇಯರ್ಸ್ನ ರಿಸರ್ವ್ಡ್ ಅಂತ ಇಟ್ಟಿರ್ತಾರೆ. ಮ್ಯಾಕ್ಸಿಮಮ್ ರಿಸರ್ವ್ಡ್ ಪ್ಲೇಯರ್ಸು ರಿಸರ್ವ್ಡ್ ಆಗೇ ಇದ್ಬಿಟ್ಟಿರ್ತಾರೆ. ಸೊ ಅವ್ರಿಗೆ ಇನ್ನಾಗ 15 ಒಳಗಡೆ ಬರೋಕ್ಕೆ ಚಾನ್ಸ್ ಇರಲ್ಲ. ಅವ್ರದ್ದೇನಾದ್ರು ಲಕ್ಕಿದ್ದು ಇಲ್ಲೇನಾದರೂ ಇಂಜೂರ್ಡ್ ಆಯಿತು, ರೂಲ್ಡ್ ಔಟ್ ಆಯಿತು ಅಂತ ಹೇಳಿದ್ರೆ ಅವಾಗೊಂದು ಚಾನ್ಸ್ ಇರುತ್ತೆ. ಸೊ ಆ ರಿಸರ್ವ್ಡ್ ಪ್ಲೇಯರ್ಸ್ ಯಾರ್ಯಾರು ಅಂತ ನೋಡಿದ್ರೆ ಶುಭ್ಮನ್ ಗಿಲ್ ಇದ್ದಾರೆ, ಆಮೇಲೆ ರಿಂಕು ಸಿಂಗ್. ಆ್ಯಕ್ಚುಲಿ 15ಅಲ್ಲಿ ಇರಬೇಕೇನೋ ಅಂತ ಅನ್ಕೊತಿದ್ದೆ, ಅವ್ರು ರಿಸರ್ವ್ಡ್ ಪ್ಲೇಯರು. ಆಮೇಲೆ ಖಲೀಲ್ ಅಹ್ಮದ್ ಮತ್ತು ಆವೇಶ್ ಖಾನ್. ಸೊ ಇವ್ರು 4 ಜನ ರಿಸರ್ವ್ಡ್ ಪ್ಲೇಯರ್ಸು. ಸೊ ಇದಿಷ್ಟು ಸದ್ಯಕ್ಕೆ ಬರ್ತಾ ಇರೋ ಅಪ್ಡೇಟು. T20 ಸ್ಕ್ವಾಡ್ ಅನೌನ್ಸ್ ಆಗಿದೆ. ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಲಿ, ಹಾರ್ದಿಕ್ ಪಾಂಡ್ಯ ವೈಸ್ ಕ್ಯಾಪ್ಟನ್ಸಿ ನೇತೃತ್ವದಲ್ಲಿ ಈ ಟೀಮು ವೆಸ್ಟ್ ಇಂಡೀಸ್ ಮತ್ತು US ನಡೀತಾ ಇದೆ ಮ್ಯಾಚು. ಸೊ ಅಲ್ಲಿ ಹೋಗಿ ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತಾರೆ. ಲಾಸ್ಟ್ ವರ್ಲ್ಡ್ ಕಪ್ಪು ಡಿಸಪಾಯಿಂಟಿಂಗ್, ಲಾಸ್ಟ್ ಫೈನಲ್ ಮ್ಯಾಚಲ್ಲಿ ಡಿಸಪಾಯಿಂಟ್ ಆದ್ವಿ. ಎಲ್ಲಾನು ಚೆನ್ನಾಗಾಗಿದೆ. ಆ್ಯಕ್ಚುಲಿ ನಾನು ವೀಡಿಯೋನೂ ಮಾಡಿರಲಿಲ್ಲ ಅವಾಗ. ಫೈನಲ್ ತನಕನೂ ವೀಡಿಯೋಸ್ ಮಾಡಿದ್ದೆ. ಫೈನಲ್ ಮ್ಯಾಚು ನೋಡಿಬಿಟ್ಟು ತುಂಬ ಬೇಜಾರಾಗೋಯ್ತು, ವೀಡಿಯೋ ಮಾಡಿಲ್ಲ. ಬಟ್ ಇವ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಏನು ಮಾಡುತ್ತೆ, ಒಂದು ಬ್ಯಾಡ್ ಡೇ ಅನಿಸುತ್ತಲ್ವ. ಎಲ್ಲ 10 ಮ್ಯಾಚಸ್ಸು ವಿನ್ ಆಗಿ ಬರೀ 1 ಮ್ಯಾಚಸ್ಸು ಲಾಸ್ಟಲ್ಲಿ ಲಾಸ್ಟಲ್ಲಿ ಸೋತಿರೋದು. ಅಫ್ಕೋರ್ಸ್ ಇಟ್ ವಾಸ್ ವೆರಿ ಹರ್ಟ್ಫುಲ್. ಸೊ ದಟ್ಸ್ ಓಕೆ. ಬಟ್ ಈ ಸಲ ಪಕ್ಕ ವರ್ಲ್ಡ್ ಕಪ್ ಹೊಡಿತಾರೆ ಅಂತ ನನಗನ್ಸುತ್ತೆ. ಈ ಸ್ಕ್ವಾಡು ಬ್ಯಾಲೆನ್ಸ್ಡ್ ಆಗಿದೆ ಸ್ಕ್ವಾಡು. ಸೊ ಯಾವುದೂ ನ್ಯೂನತೆ ಇಲ್ಲ ಅನಿಸುತ್ತೆ. ಎಲ್ಲ ಒಂದು ಕಡೆ KL ರಾಹುಲ್ ಇರಬೇಕಿತ್ತೇನೋ ಒಂದು ಕ್ವಶನ್ ಬಿಟ್ಟರೆ ಮತ್ತೆಲ್ಲನೂ ಪಕ್ಕ ಫೈನ್ ಆಗಿದೆ ಟೀಮು. ಸೊ ಹೋಪ್ಫುಲಿ ವರ್ಲ್ಡ್ ಕಪ್ ಹೊಡೆಯುತ್ತೆ. ಮ್ಯಾಚಸ್ ಎಲ್ಲ ಸ್ಟಾರ್ಟ್ ಆದಮೇಲೆ ಅದ್ರ ಅಪ್ಡೇಟ್ ಜೊತೆ ಬರ್ತೀನಿ. ಇಂಡಿಯಾ ಮ್ಯಾಚ್ನ ಡೆಫಿನೆಟಾಗಿ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ, ವೀಡಿಯೋಸ್ ಮಾಡ್ತೀನಿ ಅಂತ ತಿಳಿಸ್ತಾ
ಸೊ ಎಂಡ್ ಮಾಡೋಣ. ಸೊ ಇದು ಲೇಟೆಸ್ಟ್ ಕ್ರಿಕೆಟ್ ಅಪ್ಡೇಟ್ ಎಲ್ಲ ನಿಮಗೋಸ್ಕರ ವೀಡಿಯೋ ಮಾಡಿ ಹಾಕಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಯಾರ್ಯಾರು ಪ್ಲೇಯರ್ ಇರಬೇಕಿತ್ತು ಅಂತ ನಿಮ್ಗೆ ಅನಿಸಿದ್ರೆ ಸ್ಕ್ವಾಡಲ್ಲಿ ಎಕ್ಸ್ಟ್ರಾ ಇವ್ರನ್ನ ಬಿಟ್ಟು ಬೇರೆ ಯಾರು ಹಾಕೊಬೇಕಿತ್ತು ಅಂತ ಅನಿಸಿದ್ರೆ. ಸೊ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಇದರಲ್ಲಿ ವ್ಲಾಗ್ಸ್ ಬರ್ತಾ ಇರುತ್ತೆ, ಎಲ್ಲ ಬರ್ತಾ ಇರುತ್ತೆ, ಮಧ್ಯೆ ಮಧ್ಯೆ ಕ್ರಿಕೆಟ್ ಅಪ್ಡೇಟು ಬರ್ತಾ ಇರುತ್ತೆ. ಸೊ ಸಿಗೋಣ ಮುಂದಿನ ವೀಡಿಯೋ ವ್ಲಾಗ್ ಜೊತೆ. ಅಲ್ಲಿ ತನಕ ಬಾಯ್.